ವಿದ್ಯಾರ್ಥಿಗಳಿಗೆ ಗಣಿತಗಳನ್ನ ತಪ್ಪಲಾರ್ದ ಚಂದಂಗೆ ಮಾಡಬೇಕು ನೋಡ್ರಿ. ಇಂಥ ಸರಳೀಕರಣ ದೊಡ್ಡದು ಕಲ್ತ್ರಿ ಅಂದ್ರೆ ಮುಂದೆ ನಿಮಗೆ ಭಾಳ ಸುಲಭ ಬರ್ತಾವೆ. ನೀವು ಮಾಡೋದಾಯ್ತಾನೆ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಈಗ ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಬೇಕು. ಬರೋಬ್ಬರಿ 1/6 ಪ್ಲಸ್ 1/4 ಮೈನಸ್ 1/12. ಇದರ ಲಸ ಎಷ್ಟು ಬರ್ತದ? 12. ದೊಡ್ಡ ಅಂಕಿನೇ ಇದರ ಲಸ. 12ಕ್ಕೆ 4 ಹೋಗ್ತದೆ, 6 ಹೋಗ್ತದೆ. 6, 4, 12 ಲಸ ತಕ್ಕೋತ್ ಕೂಡಬಾರ್ದು. ಅದರ ದೊಡ್ಡ ಅಂಕಿ ಯಾವುದದ? 12 ಇಡ್ರಿ. ಒಂದು ಹೋಗಲಿಲ್ಲ 12 24 ಬರ್ತದ. 12 ಫಸ್ಟ್ ನೀವು ಮಗ್ಗಿ ಬರೀಬೇಕು. 12ರದು 12ಕ್ಕೆಲ್ಲ ಅಂಕಿಲಿ ಬಾಗ್ಬೇಕಂದ್ರೆ ಅದೇ LCM. 6 2 4 3 12 1 2 1 2 ಪ್ಲಸ್ 3 1 3 ಮೈನಸ್ 1 1 1 ಬರೋಬ್ಬರಿ 3 2 5 ಮೈನಸ್ 1 ಡಿವೈಡೆಡ್ ಬೈ 12 ಬರೋಬ್ಬರಿ 4 12 ಅಂದ್ರೆ ಎಷ್ಟಾಯ್ತು? 4 1 4 3 ಬರೋಬ್ಬರಿ. ಇದ್ರ ಉತ್ತರ ಎಷ್ಟು ಬಂತು? 1 3 ಬಂತು. ಅದನ್ನು ಏನು ಮಾಡ್ಕೋಬೇಕು? ಈ ಕ್ರಿಯೆ ಹಚ್ಕೋಬೇಕು. ಬರೋಬ್ಬರಿ 4 ಮೈನಸ್ 2.2 2.2 ಮೈನಸ್ ಪುಷ್ಪಾವರಣ 1/13 ಪ್ಲಸ್ 1/3 ಪುಷ್ಪಾವರಣ ಪೂರ್ತಿ, ಆಮೇಲೆ ಚೌಕಾಂಶ ಪೂರ್ತಿ. ಈಗ ನಾವು ಈ ಪ್ಲಸ್ ಅನ್ನು ಮೊದಲು ಮಾಡ್ಕೋಬೇಕು. ನೋಡಿ, 1/13 ಪ್ಲಸ್ 1/3 ಇಸ್ ಈಕ್ವಲ್ ಟು 13 3 39 ಲಸ. ಯಾಕಂದರೆ ಎರಡು ಅವಿಭಾಜ್ಯ ಸಂಖ್ಯೆ ಅದ. 13 3 3 13 3 1 3 ಪ್ಲಸ್ 13 1 13. ಹದಿಮೂರು 39 ಬರೋಬ್ಬರಿ ಎಷ್ಟಾಯ್ತು? 16 39 ಆಯ್ತು. ಅದನ್ನು ತಂದೆಯಲ್ಲಿ ಹಚ್ಬೇಕು. ನೀವು ಉತ್ತರ ನೋಡ್ರಿ. ನೋಡಿ, ಇದರ ಉತ್ತರ ಎಲ್ಲಿ ಹಚ್ಬೇಕು? 4 ಮೈನಸ್ ಪುಷ್ಪಾವರಣ 2 2 4 2 2 4 1 5 2 5 2 ಮೈನಸ್ 16 39. ನೋಡ್ರಿ, ಈಗ ನೀವು ಇನ್ನೊಂದು ಎಡೆ ಮಾಡಲಿಕ್ಕೂ ಬರ್ತದೆ. ಇದು 4 ಇನ್ನೊಂದು ಸ್ಟೆಪ್ ಮಾಡೋದು ಅಂತ ಆಮೇಲೆ ಬೇಕಂದ್ರೆ. ಇದ್ರ ಉತ್ತರ ಎಷ್ಟು ಬರ್ತದೆ ನೋಡೋಣ. ಇದ್ರ ಉತ್ತರ ಮೊದಲು ನೀವು ಕಂಡು ಹಿಡಿಬೇಕು. ಎರಡೂ ಅವಿಭಾಜ್ಯ ಸಂಖ್ಯೆ ಏನಾಗ್ತದ್ರದು? 78 ಆಯ್ತು. ಇದರ ಲಸ ಎಷ್ಟು? 78. ಈಗ ನಾವು ಈ ಕ್ರಿಯೆಯನ್ನು ಹೊರಗೆ ತಕ್ಕೋಬೇಕು. ಬರೋಬ್ಬರಿ 5 2 ಮೈನಸ್ 16 39. ಯಾಕಂದ್ರೆ ಯಾವ ಕ್ರಿಯೆ ಉಳಿತಿದೆ? ಚೌಕಾಂಶ ಲಾಸ್ಟ್ ಉಳಿದದ್ದು. ಇದನ್ನು ತಕ್ಕೋಬೇಕ ನಾವು. ಇದರ ಲಸ ಎಷ್ಟಾಗ್ತದೆ ನೋಡ್ರಿ. 39 2 9 18 ಕೈಲ ಬಂತು. ಒಂದು 78 ಆಯ್ತು. ಆಮೇಲೆ 2 39 ಆಮೇಲೆ 39 2 2 39 39 2 5 9 45 5 9 45 ಕೈಲ ಬಂತು 4 195 ಮೈನಸ್ 16 2 32 ಬರೋಬ್ಬರಿ 5ರಾಗ 2 ಆದ್ರೆ 3, ಆಮೇಲೆ 9ರ 3 ಆದ್ರೆ 6, 1ಕ್ಕೆ 1 ಡಿವೈಡೆಡ್ ಬೈ 78. ನೋಡ್ರಿ,
ಸರಿಯಾಗಿ ತಿಳ್ಕೊಬೇಕು. ಯಾಕಂದ್ರೆ ಭಾಳ ಡೇಂಜರ್ ಲೆಕ್ಕನೂ ಇರ್ತಾವೆ. ಎಷ್ಟು ಕರೆಕ್ಟ್ ಆಗ್ಯದಿಲ್ಲೋ ನೋಡ್ಕೋಬೇಕೆಲ್ಲ. ಯಾಕಂದ್ರೆ ಇಂಥ ಲೆಕ್ಕಗಳು ತಪ್ಪಬಾರ್ದು. ನೋಡ್ರಿ, ಲಸ ಆದ 39 78 ಆಯ್ತು. 78 ಲಸ. ಆಮೇಲೆ 2 39 39 2 5 9 45 4 5 195 ಕರೆಕ್ಟ್ ಆಯ್ತು. 16 32 ಕರೆಕ್ಟ್ ಆಯ್ತು. 5ರಾಗ 2 ಹೋದ್ರೆ 3 ಆಯ್ತು. 9ರಾಗ 3 ಹೋದ್ರೆ 6 ಆಯ್ತು. ಇನ್ನು ಉಳಿತು ಯಾವುದು? 4 ಛೇದ 1 ಮೈನಸ್ 163 78 ನೋಡಿ. ಈಗ ಲಸ ಎಷ್ಟು ಬರ್ತದ? 78 ಬರ್ತದೆ. 1 78 78 ಒಂದಲೆ. 4 8 32 4 8 32 3 4 8 32 3 4 7 28 29 30 31 312 ಮೈನಸ್ 169. ಇದು 163. ತಪ್ಪಲಾರ್ದಂಗೆ ನೋಡ್ಬೇಕು. 312 163. 12ರಾಗ 9 ಆದ್ರೆ 3 ಆದ್ರೆ 9. 12ರಾಗ 3 ಆದ್ರೆ 9. 11ರಾಗ 7 ಆದ್ರೆ 4. 11ರಾಗ 7 ಆದ್ರೆ 4 ಕೈಲ ಮತ್ತು 149. ಅಂದರೆ ಎಷ್ಟು ಉಳಿತು? 149 ಡಿವೈಡೆಡ್ ಬೈ 78 ಉಳಿತು. ನೋಡ್ರಿ, ಭಾಳ ಹುಷಾರ್ಲಿ ಇರಬೇಕು. ಯಾಕೆ ಇಂಥ ಗಣಿತಗಳನ್ನು ಭಾಳ ಕೇರ್ಫುಲಿಯಾಗಿ ನೋಡ್ಕೋಬೇಕು ನೀವು. ಯಾಕಂದ್ರೆ ಭಾಳ ಪೇಷನ್ಸ್ನಿಂದ ಈ ಗಣಿತಗಳನ್ನು ಬಿಡಿಸ್ಬೇಕಾಗ್ತದೆ. ಈಗ 78ಕ್ಕೆ ನೀವು ಭಾಗಿಸ್ಬೇಕದನ್ನ ನೋಡ್ರಿ. 78 ಒಂದಲೇ 78 7 14 ದೊಡ್ಡದಾಗ್ತದೆ. 78 ಒಂದಲೇ 78 ಇದ್ರ ಕಳಿ 78 ಇಲ್ಲದಲ್ಲ. ಅಥವಾ ಇದು ಭಾಷೆ ಬಿಟ್ಟು ನಿಮ್ಗೆ ಮತ್ತೆ ಡೌಟ್ ಬೇಡ. ನೋಡ್ರಿ, 149ಕ್ಕೆ 78ರಲ್ಲೇ ಭಾಗಿಸಿ. 78 ಒಂದಲೇ 78. 9ರಾಗ 8 ಆದ್ರೆ 1. 14ರಾಗ 7 ಆದ್ರೆ 7. ಈಜ್ವಲ್ ಟು 1 ಪೂರ್ಣಾಂಕ 71 78 ಆನ್ಸರ್ ಈಜ್ವಲ್ ಟು ನೋಡಿ. ಕರೆಕ್ಟಾಗಿ ಗಣಿತಗಳನ್ನು ಇಂಥ ಗಣಿತಗಳನ್ನು ಎಕ್ಸ್ಪರ್ಟ್ ಆದರೆ ಯಾರು ಕೈ ಹಿಡಿಯಂಗಿಲ್ಲ. ಇಂಥ ಸರಳೀಕರಣಗಳನ್ನು ಮಾಡೋದೇ ನಿಮಗೊಂದು ಇದು ಛಲ ಇರಬೇಕು. ಇದು ದೊಡ್ಡದಲ್ಲ ಅಂತ ತಿಳ್ಕೊಂಡು ಕೈ ಬಿಡಬಾರ್ದು. ನಾವೇನ್ರಿ ಬಿಡ್ತೀವ ನೋಡ್ರಿ ಹೆಂಗದ ಗಣಿತ. ನಾನು ದೊಡ್ಡ ಗಣಿತ ಬಿಡಿಸೋದಂದ್ರೆ ಭಾರಿ ಹುರುಪ. ನೋಡ್ರಿ ಎಲ್ಲ ಹೆಂಗದ, ಹೆಂಗೆ ಪದ್ಧತಿ ಪ್ರಕಾರ ನೋಡ್ರಿ ಹೆಂಗೆ ಒಯ್ಯು. ಈಗ ಚಂದ ಮಾಡೋದು. ಯಾಕಂದ್ರೆ ಗಣಿತ ಕರೆಕ್ಟ್ ಅದ ನೋಡ್ರಿ. ಲಕ್ಷ ಕೊಟ್ಟ ನಾ ಹೆಂಗೆ ಬಿಡಿಸೀನಿ ಅನ್ನೋದು ನೀವು ಲಕ್ಷ ಕೊಟ್ಟು ನೋಡ್ಬೇಕು. ಅಂದ್ರೆ ಗಣಿತಗಳು ಒಂದು ಇದು ಬರ್ತದೆ, ನಿಮಗೂ ಒಂದು ಹುರುಪು ಬರ್ತದೆ. ನಾವು ಎತ್ತರ ಬಿಡಿಸಿಬಿಟ್ರೆ ಎದಕ್ಕೆ ಬರ್ತದೆ? ಅತಿ ಡಿಸಿಪ್ಲಿನ್ ಆಗಿ ಬಿಡಿಸೋದ್ರಲ್ಲಿ ನಿಮಗೂ ಒಂದು ಇಂಟ್ರೆಸ್ಟ್ ಬರ್ತದೆ. ನೋಡ್ರಿ ಹೆಂಗೆ ಮಾಡಿ ನಾ ಗಣಿತಗಳನ್ನು ಇಂಥ ದೊಡ್ಡ ಲೆಕ್ಕಗಳನ್ನು ಮಾಡಬೇಕಾದ್ರೆ ಹೆಂಗೆ ಮಾಡ್ತಾರೆ ಸರು? ನೀವು ಒಟ್ಟ ತಪ್ಪಬಾರ್ದು. ಯಾಕಂದ್ರೆ ನಾವು ತಪ್ಪಬೇಕು, ನೀವು ತಪ್ಪಬಾರ್ದು. ಈತಲ್ಲ ಬರೋಬ್ಬರಿ 1 ಪೂರ್ಣಾಂಕ 71 78 ಮದ್ದಿತ್ತಂದ್ರೆ ರೈಟ್ ಹಾಕೊಡ್ರು ನಾವು ಆನ್ಸರ್. ಓಕೆ.